ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಲಾಸ್ಟ್ ಮಾಡಿರೋ ಲಾಗ್ ವೀಡಿಯೋದಲ್ಲಿ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ. ನಿಮ್ಮದೆಲ್ಲ ಒಳ್ಳೆ ಸಜೆಷನ್ ಕೊಟ್ಟಿದ್ದೀರಿ. ಒಂದು ವಾಯ್ಸ್ ಕೇಳಿಸ್ತಿರ್ಲಿಲ್ಲ ಅಂತಂದಿದ್ದಕ್ಕೆ ಮೈಕ್ ಆರ್ಡ್ರ್ ಹಾಕಿದ್ದೀನಿ. ನೆಕ್ಸ್ಟ್ ವೀಡಿಯೋಗಳಲ್ಲೆಲ್ಲ ಕ್ಲಿಯರಾಗಿ ವಾಯ್ಸ್ ಕೇಳಿಸುತ್ತೆ. ಹಾಗೆ ಇವತ್ತಿನ ಲಾಗ್ ಏನಪ್ಪ ಅಂತಂದರೆ, ತುಂಬ ದಿನ ಆಯ್ತು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಒಬ್ಬ ಮೀಟ್ ಆಗ್ತೆ ಅಂತ ಹೇಳಿದ್ದ. ಸೊ ಇವತ್ತು ಅಂಕೋಲ ಹೋಗ್ತಿದ್ದೀನಿ, ಅವನ ಜೊತೆ ಮೀಟಾಗಿ ಅಲ್ಲೆಲ್ಲ ಒಂದಿಷ್ಟು ಪ್ಲೇಸ್ಗಳೆಲ್ಲ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತೀರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಅಂಕೋಲ ಹೋಗ್ತಾಯಿದ್ದೀನಿ. ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ, ಬರ್ತೀನಿ ಮಚ್ಚ, ರೆಡಿ ಆಗ್ತಿರ್ತೀನಿ, ನೀವು ಬರೋದ್ರಲ್ಲಿ ಕರೆಕ್ಟ್ ಆಗ್ತಾನೆ ಅಂತ ಅಂದಿದ್ದೆ. ಸೊ ನಡ್ಕೊಂಡು ಹೋಗ್ತಾಯಿದ್ದೀನಿ ಬಸ್ ಸ್ಟ್ಯಾಂಡಿಗೆ. ಇದು ನಮ್ಮ ಊರು ಅಕ್ಸೂರು. ಇದು ನಮ್ಮ ಸ್ಕೂಲು. 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಕಲ್ತಂತ ನನ್ನ ಶಾಲೆ. ಈಗ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಕ್ಸೂರು ಆಗಿದೆ. ಮೊದಲು ಹಿರಿಯ ಪ್ರಾಥಮಿಕ ಶಾಲೆ ಅಗಸೂರು ಇತ್ತು. ನಮ್ಮ ಒಂದು ಈ ಪಯಣ ಸಾಲುಮರದ ತಿಮ್ಮಕ್ಕ ಗಾರ್ಡನ್ ಕಡೆ. ನಮ್ಮ ಅಂಕೋಲದಲ್ಲಿ ಇರುವಂತಹ ಒಂದು ಅತ್ಯುತ್ತಮವಾದ ಪಾರ್ಕ್ ಅಂದ್ರೆ ಅದು ಸಾಲುಮರದ ತಿಮ್ಮಕ್ಕ ಪಾರ್ಕ್. ಭಾಳ ದಿನ ಆಯಿತು ಮೀಟ್ ಆಗದೆ, ತುಂಬ ದಿನ ನಂತರ ಲವಡಿಕೆ ಬಾಲ್ ಜೊತೆ ಈಗ ಬನ್ನಿ ಸಲ್ವಾ. ನಾಯಿ 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 ಅಯ್ಯೋ, ಅವಧಿ ಬದಿಗೆ ಬಸ್ನೋ ಹೆಂಗೆ ಬಂದು ಹೋಗ್ತಿದೆ. ಬಸ್ನೋನಾ KSRTC ಅಂದೆ, ನಂದು ಎಲ್ಲ ನಟ್ಟು ಬೋಲ್ಟ್ ಬಿದ್ದೋಗಕ್ಕಾಗಿತ್ತು. ಈ ಸೈಡ್ ರೂಟೆಲ್ಲ ಮರ್ತೋಗಿದ್ದೀನ. ಅಂಕೋಲದಲ್ಲಿ ಎಂತಕ್ಕಿವೆ ತುಂಬ ದಿನ ನಂತರ ಪಾರ್ಕ್ ಬದಿಗೆ ಗೊತ್ತಿರುತ್ತೆ. ಸಮುದ್ರ ಸಮುದ್ರ ಸಮುದ್ರನ ಸಾಲುಮರದ ತಿಮ್ಮಕ್ಕ ವೃಕ್ಷ ಉದ್ಯಾನವನ ಮಸ್ತ್ ಇದೆ. ಬನ್ನಿ ಗೈಸ್, ತೋರಿಸ್ತೀನಿ, ನೋಡೋಣ. ಸಾಲುಮರದ ತಿಮ್ಮಕ್ಕ ಪಾರ್ಕ್. ಎಷ್ಟೋ ವರ್ಷಗಳ ನಂತರ ಈ ಒಂದು ಪಾರ್ಕಿಗೆ ಎಂಟ್ರಿ ಕೊಡ್ತಾ ಇದ್ದೇವೆ. ನಿಮ್ಮ ಹೆಸರೇನು? ನಮ್ಮ ಹೆಸರು ಅಭಿ ಅಂತ, ಅಲಿಯಾಸ್ ಅಭಿಷೇಕ್ ಅಲಿಯಾಸ್ ಕೊಬ್ರನ್ ಜೊತೆ ತಿಮ್ಮಕ್ಕ ಗಾರ್ಡನ್ನಲ್ಲಿ ಒಬ್ಬರಿಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ, 40 ರೂಪಾಯಿ ಹೋಗ್ತಾನೆ. ಒಳಗಡೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಕೆಲವೊಂದು ನಿಯಮಗಳನ್ನ ಬರೆದಿರ್ತಾರೆ. ಅದನ್ನ ಎಲ್ಲಿದೆ ನಿಯಮ? ಬಿಡು ಅಲ್ಲ, ಸರಿ, ಉದ್ಘಾಟನೆ ಮಾಡಿದವ್ರ ಬಗ್ಗೆ ಒಂದ್ ಸ್ವಲ್ಪ ಇಂತ ಹಾಕೋರಪ್ಪ. ಇರ್ಲಿ, ನಿಯಮ ಇದೆ ಇದಕ್ಕೂ. ಇದು ಸರಿಯಾದ ಜಾಗವಲ್ಲ, ಬನ್ನಿ. ಇದು ಬೇಡ, ಈಗ ಹೋಗುವ. ಅದು ಶೌಚಾಲಯದ ಜಾಗ ಅದು ಆಮೇಲೆ ಲಾಸ್ಟಿಗೆ ಹೋಗುವ. ಕಟ್ ಮಾಡಕ 8 ವರ್ಷದ ಒಳಗಿನ ಮಾತ್ರ ಅಂತೆ. ಅಡ್ಡಿಲ್ಲ. ನಿಂಗೆ ಮಾಡಿಸೋದಿದೆ. 8 ವರ್ಷದವ ಒಳಗಿನವ. ನಿನ್ನ ಮಕ್ಳಿಗಾಯ್ತು, ಬಾ. ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತ. ನಿಮ್ಮ ಫ್ಯಾಮಿಲಿ ಜೊತೆ ಬರೋಕ್ಕಂತೂ ಹೇಳಿ ಮಾಡಿಸಿದಂಥ ಜಾಗ ಇದೆ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಈಗ ನಾವು ಸ್ಟ್ರೇಟಾಗಿ ವ್ಯೂ ಪಾಯಿಂಟಿಗೆ ಹೋಗ್ತಿದ್ದೀವಿ. ಅಂಕೋಲ ವ್ಯೂ ಪಾಯಿಂಟ್ ನೋಡಿ ಬರೋಣ ಬನ್ನಿ. ಏನಪ್ಪ ಇಷ್ಟೊಂದು ಮೆಟ್ಲುಗಳಿದಾವೆ ಅಂತ ಅನ್ಕೊಂಬಿಟ್ಟು, ಅಷ್ಟೆಲ್ಲ ಮೆಟ್ಲುಗಳೇನಿಲ್ಲ. ಅಷ್ಟೇನಿಲ್ಲ ಮಗನೇ, ಮೇಲೆ ನಡೆಯೋವರೆಗೂ ಬೇವ್ರು ಇಳಿದು ಹೋಗ್ತದೆ. ಈಗ ಸುರಾಯ್ತು ಈಗಲೇ ಒಂದು ಮೆಟ್ಲಿಗೆ ಅಯ್ಯ. ಹಸಿರು ಗುಡ್ಡ ಬಲ್ಲ ಗೊತ್ತಿಲ್ಲ. ಓಡು
ಸತ್ರ ಆಗೋದಿಲ್ಲ. ಈ ವಯಸ್ಸಿನಲ್ಲಿ ಹಿಂಗೆಲ್ಲ ಆಗೋದಿಲ್ಲ ಅಂತಂದ್ರೆ ಹೆಂಗೆ ಮುಂದೆ? ಇದೆಲ್ಲ ಏನು ಹೇಳ್ಬೇಕಂದ್ರೆ, ನಮ್ಮ ಸಾಲು ಮರದ ತಿಮ್ಮಕ್ಕ ಪಾರ್ಕ್ ಇತ್ತಲ್ಲ, ಅದು ಮುದ್ಲಂಗಿಲ್ಲ. ಯಾಕೆ ಹೇಳಿ, ಈ ಉತ್ತರ ಕನ್ನಡದಲ್ಲಿ ಭಾರಿ ಮಳೆ ಬಂದೆ ಮರ ಎಲ್ಲ ಬಿದ್ದೋಗವಿದೆ ನೋಡಿ. ಓಲೆಲ್ಲ ಕಟ್ ಮಾಡಿ ಇದು ಬುಡನೇ ಕಿತ್ತು ಬಂದಿದ್ದು. ಓಹ್, ಹಿಂಗೆಲ್ಲ ಆಗ್ಬಿಟ್ರೆ ಭಾಳ ಕಷ್ಟ. ಇದೀಗ ನಾವು ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೇವೆ. ಆದರೆ ಹತ್ತಕ್ಕೆ ಅಂತ ಇಡ್ಲಪ್ಪ ಎಂತ ಸರ್ಗಿ ಎಲ್ಲ ಹಾಕಿಕರು. ಇಲ್ಲಿ ನೋಡೋಕ್ಕಿಂತ ಇಲ್ಲಿ ಹತ್ತಿ ನೋಡಿದ್ರೆ ಚೆನ್ನಾಗಿರ್ತಿತ್ತು. ಆ ಪಾಯಿಂಟಿಂದ ನೋಡಿದ್ರೆ ಸಖತ್ ವ್ಯೂ. ಬಟ್ ಇಲ್ಲ ಹತ್ತೋಂಗಿಲ್ಲ, ಯಾಕೋ ಈ ಥರ ಅಚ್ಚೆ ಬದಿ ಬೇಲಿ ಹಾಕ್ಬಾರ್ದಂತ ಹಾಕಿದ್ದಾರೆ. ನೋಡುವ, ಅಲ್ಲಿ ಕುತ್ಕೊಂಡು ಜಾಗ ಇತ್ತು, ಬೇಲಿ ಹಾಕರ್ ನೋಡುವ. ಈ ಆ ಕಡೆನೂ ಹೋಗಂಗಿಲ್ಲ, ಏನೋ ಪ್ರಾಬ್ಲಮ್ ಇರ್ಬೋದು, ಗೊತ್ತಿಲ್ಲ. ನಾವು ವರ್ಷಗಳಾದ ನಂತರ ಬಂದಿದ್ದೀವಿ, ತುಂಬ ವರ್ಷದ ನಂತರ ಬಂದಿರೋದ್ರಿಂದ ನಮ್ಗೇನು ಗೊತ್ತಾಗ್ತಿಲ್ಲ. ಆ ಕಡೆ ಅಲ್ಲಿ ಹೋಗ್ಬೋದಿತ್ತು, ಬಟ್ ಇದೀಗ ಬಂದ್ ಮಾಡಿದ್ರೆ. ನೋಡುವ, ನೋಡಿ ಇಲ್ಲಿ ಕೂತ್ಕೊಂಡೆ, ಮಸ್ತ್ ವ್ಯೂ, ಸಖತ್ತಲ್ಲ. ಇದು ನಮ್ಮ ಅಂಕೋಲಿ, ನಮ್ಮ ಅಂಕೋಲ. ಏನೋ ಬರ್ತಿದ್ದು ರೇಣುಕಾ ಹಾಂ, ರೇಣುಕಾ ಭವ್ಯ, ರಾಘವ್ ಭವ್ಯ ಸಿಕ್ಬಿದ್ರು. ಯಾರಂತ ನೋಡಿ, ನವ್ಯ ಎಂತ ನಯ್ಯು ಹಿಂಗೆಲ್ಲ ಬರಿಬೇಡಿ ಗೈಸ್, ಇದು ಸರ್ಕಾರಿ ಪ್ಲೇಸ್, ಹಿಂಗೆಲ್ಲ ಮಾಡೋಕೆ ಹೋಗ್ಬೇಡಿ ಯಾರು, ದಯವಿಟ್ಟು. ಒಳ್ಳೇದಕ್ಕೋಸ್ಕರ ಈ ಜಾಗವನ್ನು ಬಳಸ್ಕೊಳ್ಳಿ ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ. ಡೇಟೆಲ್ಲ ಬರ್ದಿಟ್ಟಿರು, ಏನಿದೆ, ಹಿಂಗೆಲ್ಲ ಮಾಡೋಕೆ ಹೋಗ್ಬೇಡ್ರಿ. ಇದಕ್ಕೇನಂತೀವಿ ಈ ಥರದಕ್ಕೆ? ಉಪೇಂದ್ರ ಅಂತಾರ ಒಂದು ಡೈಲಾಗ್ ಹೊಡಿ. ಎಂತಾಗಿತ್ತು ಡೈಲಾಗ್? ಅದು ಬರೋದಿಲ್ಲ. ಎಂತಾಗಿತ್ತು ಅದು? ಇದು ನಾಯಿ ಕಚಡ ನಾಯಿಗಳೆಲ್ಲ ಕಡೆ ಅವೆಲ್ಲ ಆಗ್ಬಿಡ. ನಾವೀಗ ಇಲ್ಲಿಂದ ಬಂದ್ವಿ, ಈ ದಾರಿಯಿಂದ ಬಂದೆ, ಈಗ ಇಲ್ಲಿ ಬಂದು ನಿಂತಿದ್ವಿ. ಆ್ಯಕ್ಚುಲಿ ಇಲ್ಲಿ ಮೇಲೆ ಹೋಗೋಂಥರ ಇದ್ದರೆ ನಿಮ್ಗೆ ಒಳ್ಳೆ ವ್ಯೂ ತೋರಿಸ್ತಿದ್ದೆ. ಇವತ್ತು ಅದೇ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಬಂದಿದ್ದೆ, ಆಗಲಿಲ್ಲ. ಸೊ ಅದೇ ಥರ ಇಲ್ಲಿಂದ ಬೇಕು ನಡ್ಕೋಬೋದಿತ್ತು, ಆದರೆ ಬೆಸ್ಟ್ ಪ್ಲೇಸ್ ಇದೆ, ತುಂಬ ಖುಷಿ ಆಗ್ತದೆ. ಸಂಜೆ ಟೈಮ್ ಅಂತೂ ಒಳ್ಳೆ ಗಾಳಿ ಬೀಸ್ತಾರೆ, ಮೇಲ್ಗಡೆ ಹೋದ್ರಂತೂ ಫುಲ್ ಮಸ್ತ್ ಗಾಳಿ ಅಲ್ವಾ? ದನ ಕರು ಅಂತ ಬರುವುದಿಲ್ಲ, ಬೇಲಿ ಅಂತ ಕಲ್ತೀರಾ? ಅಲ್ಲಿ ಯಾಕೋ ಏನೋ ಆಗಿರ್ಬೋದೇನೋ, ನಮ್ಗೆ ಗೊತ್ತಿಲ್ಲ ಏನಾಗಿದೆ ಅಂತ ವಿಷಯ ಗೊತ್ತಿಲ್ಲ. ಕುತ್ಕೊಂಡು ಸ್ವಲ್ಪ ಮೋಸ್ಟ್ಲಿ ಅಲ್ಲಿ ಏನೋ ಆಗಿರ್ಬೋದು. ಎವ್ರಿ ಟೈಮ್ ನಾವು ಇಲ್ಲಿ ಬಂದರೆ ನಾವು 3 ಜನ ಬರ್ತಿದ್ವಿ, ಇವಾಗ ಇಬ್ಬರೇ ಬರ್ತಿದ್ವಿ ಸದ್ಯಕ್ಕೆ. ನಾವಿಬ್ಬರು ಹೈಸ್ಕೂಲಿಂದ ಫ್ರೆಂಡ್ಸ್. ಕುಚಿ ಕುಸ್ ಇನ್ನ ಹೇಳ್ಬೋದು, ಒಂದು ಚಡ್ಡಿನ ಹಾಕೊಂಡು ಅವ್ನ ಚಡ್ಡಿ ನನ್ನ ಚಡ್ಡಿ ಎಲ್ಲ ಒಂದೇ ಚಡ್ಡಿ ಅನ್ನತ್ತಾರೆ. ಬೇಡ ಸಮುದ್ರವನ ಚಡ್ಡಿ ವಿಷಯ ಬೇಡ. ಆದ್ರೆ ಇನ್ನೊಬ್ಬ ಮಾತ್ರ ಮಿಸ್ಸಿಂಗ್. ಅವನ ಹೆಸರು ಹೇಳೋದು ಬೇಡ, ಹೆಸರೇನು ಹೇಳೋದು ಬೇಡ. ಅವ್ನಿಗೆ ನೋಡ್ ಕೂಡ್ಲೆ ಗೊತ್ತಾಗ್ತಿದೆ. ಅವ್ನು ನೋಡೋದು ಕಷ್ಟ ಅನಿಸ್ತು, ಯಾಕಂತಂದ್ರೆ ಅವ್ನ ಹುಡುಗಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಅವ್ನಿಗೆ ಟೈಮ್ ಇಲ್ಲ. ನೋಡುವ. ಅಯ್ಯೋ ಜನ ಈ ಥರ ಹಿಂಸೆ ಕೊಟ್ರೆ ಯಾರನ್ನ ಬದುಕ್ತಾರೆ ಇಂಥ ಹಿಂಸೆ ಕೊಟ್ರೆ. ಹಿಂಗಮ್ ಗಿಮ್ ವಾಸನೆ ಎಲ್ಲ ಬತ್ತಿತ್ತು ಮರಿ ಎಲ್ಲ ಅನ್ಸಿ. ಹತ್ತುವಾಗಿರುವ ಜೋಶ್ ಇಳುವಾಗ ಹೆಂಗೆ ಉಂಟು ನೋಡಿ ಇವತ್ತು. ಅಂತೂ ಮೇಲ್ಗಡೆ ಹೋಗಿ ವ್ಯೂ ಪಾಯಿಂಟ್ ನೋಡಿ ಬಂದ್ವಿ. ಅಷ್ಟು ಕರೆಕ್ಟಾಗಿ ನೋಡೋಕ್ಕಾಗಲಿಲ್ಲ. ಈಗ ಹೋಗಿ ಅಲ್ಲಿ ಕೆಳಗಡೆ ಹೋಗಿ ಆಟ ಆಡ್ಕೊಬಾರ್ದು. ಬನ್ನಿ ಹೋಗುವ. ಈಗ ವಿ ಅವರು ಒಂದು ಎಕ್ಸಸೈಸ್ನ ತೋರಿಸ್ತಾರೆ. ಇವರು ಯಪ್ಪ ಹಾಂ ಕೂತ್ಕೊ ನೋಡಿ, ಹೀಗೆ ಕುತ್ಕೋಬೇಕು. ಹಿಂಗೆ ಕೂತು ಏನು ವರ್ಕ್ ಆಗ್ತಿಲ್ಲಲ್ಲ. ಹಾಂ, ಹಾಗೆ ಕಾಲಿಟ್ಕೊಂಡು ಹಾಂ ಆಚೆ ಕೂತ್ಕೊಳ್ಳ, ಏನೂ ಆಗೋದಿಲ್ಲ ಇದೆ. ಸರಿ, ಓಕೆ. ಹಿಂಗ ಹಾಂ ಹಿಂಗೆ ಹಂಗಲ್ಲ ನಾ ಹಿಂಗೆ ಹಿಂಗೆ. ಓ ಹಿಂಗ. ಅಯ್ಯೋ ಭಾಳ ಒಳ್ಳೇದು. ಯಾವುದು? ಏನಪ್ಪ
ಟ್ರೋಲ್ ಹತ್ತಿ ಮಗನೇ ನೀ ಟ್ರೋಲ್ ಪಕ್ಕ ಟ್ರೋಲ್. ಹಾ ಎಲ್ಲದನ್ನು ಒಬ್ಬಿ ತೋರಿಸ್ದ. ಇದು ಹೇಗೆ ಉಪಯೋಗಿಸೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಗೈಸ್. ಒಂದು ಸ್ಟೆಪ್ ಹಿಂಗಿಟ್ಟು ಫಸ್ಟ್ ಎಂಟ್ರಿದಲ್ಲೇ ಸಾಯ್ಬೇಕು. ಹೀಗೂ ಮಾಡ್ಬೋದು, ಇದು ಬೇಡವಾ ಹೀಗೂ ಮಾಡ್ಬೋದು. ಯಾವ ಥರ ಬೇಕಿದ್ರು ಮಾಡ್ಬೋದು. ಅದು ನಿಮ್ಮ ಪ್ಯಾಂಟ್ ಹುಷಾರಾಗಿರ್ಬೇಕಷ್ಟೇ. ಗಟ್ಟಿ ಪ್ಯಾಂಟ್ ಹಾಕಿದ್ರೆ ಈ ಥರ ಮಾಡಿ. ಪ್ಯಾಂಟ್ ಸರ್ ಇಲ್ವಾ ಇಷ್ಟೇ ಸಾಕು. ಇಲ್ಲ ಗಟ್ಟಿದು ತುಂಬ ಚೆನ್ನಾಗುಂಟು. ನಿಮ್ಮ ಫ್ಯಾಮಿಲಿ ಜೊತೆ ಮಕ್ಕಳು ಎಲ್ಲ ಕರ್ಕೊಂಡು ಬಂದರೆ ಒಳ್ಳೆ ಎಂಜಾಯ್ ಮಾಡ್ಬೋದು. ವೀಕೆಂಡಲ್ಲಿ ಬನ್ನಿ, ವಿಸಿಟ್ ಮಾಡಿ. ಅಂಕೋಲಾ ತಿಮ್ಮಕ್ಕ ಪಾರ್ಕ್ ಅಲ್ಲ, ಗಾರ್ಡನ್ ಎಲ್ಲ ಒಂದೇ. ತಿಮ್ಮಕ್ಕ ಗಾರ್ಡನ್ ಎಲ್ಲ ನೋಡಿ ಬಂದ್ವಿ. ಈಗ ನೆಕ್ಸ್ಟ್ ನಾವು ಹೋಗ್ತಿರೋದು ನದಿಬಾಗ್ ಬೀಚ್, ಅಂಕೋಲಾ ನದಿಬಾಗ್ ಬೀಚ್. ಅಂಕೋಲಾದಲ್ಲೇ ಫೇಮಸ್ ಅಂತ ಹೇಳ್ಬೋದು. ಎಸ್, ನೀವು ನೋಡಿದ ನಂತರ ಹೇಳ್ತೀರಾ ಬೀಚ್ ಎಷ್ಟು ಸಖತ್ತಾಗಿದೆ ಅಂತ. ಸರಿ ಹೋಗೋಣ ಬನ್ನಿ ಗಾಯ್ಸ್. ಹೋಗುವ. ಹಲೋ ಗೈಸ್, ಈ ವಿಡಿಯೋ ಜಾಸ್ತಿ ಆಗ್ಬೋದು ಅಂದ್ಕೊಂಡು ಪಾರ್ಟ್ 1 ಮತ್ತು ಪಾರ್ಟ್ 2 ಆಗಿ ಮಾಡ್ತಿದ್ದೀನಿ. ತಿಮ್ಮಕ್ಕ ಗಾರ್ಡನ್ ಪಾರ್ಟ್ 1 ಆಗಿ, ಪಾರ್ಟ್ 2 ನದಿಬಾಗ್ ಬೀಚ್ ಮಾಡ್ತಿದ್ದೀನಿ. ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಬೆಳೆಸಿ.